ಹಲೋ ಎಲ್ರಿಗೂ ನಮಸ್ಕಾರ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇವತ್ತು ವೀಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ನನ್ನ ಹತ್ರ GoPro Hero 11 ಇದೆ ಈಗ. ಸೊ ನೋಡಿ, ಹೊಸ GoPro Hero 11. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಇದು ಹೇಗೆ ಬಂತು ಎಲ್ಲ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಬ್ರೋ ನಮ್ದು ಇನ್ನೂ GoPro ವಾರಂಟಿಯಲ್ಲಿದೆ, ಬಟ್ ನಾನು ತೊಗೊಂಡು ಇನ್ನೂ 6 ಮಂತ್ಸ್ ಆಯಿತು, 8 ಮಂತ್ಸ್ ಆಯಿತು, 3 ಮಂತ್ಸ್ ಆಯಿತು, ಬಟ್ ಪ್ರಾಬ್ಲಮ್ ಕೊಡ್ತಾಯಿದೆ, ಯೂಸ್ ಮಾಡೋಕ್ಕೆ ಆಗ್ತಿಲ್ಲ, ಟ್ರಬಲ್ ಆಗ್ತಾಯಿದೆ, ನಾನು ಏನು ಮಾಡೋದು? ವಾರಂಟಿಯಲ್ಲಿದೆ ಬಟ್ ನಾನು ಅಮೆಝಾನಲ್ಲಿ ತೊಗೊಂಡೆ, ಯಾರಿಗೆ ರಿಪ್ಲೈ ಅಂತ ಮಾಡಲಿ, ಏನು ಮಾಡಲಿ ಅಂತ ಒಂದು ಡೌಟ್ ಇರ್ಬೋದು. ಸೊ ನಿಮ್ಮೆಲ್ಲ ಡೌಟ್ಸ್ಗೂ ನಾನು ಇವಾಗ ಕ್ಲಾರಿಟಿ ಕೊಡ್ತೀನಿ. ಯಾಕೆಂದರೆ ನಂದು ಹೀರೋ GoPro 10 ಹಿಂಗೆ ಆಗ್ತಾಯಿತ್ತು. ನಾನು ತೊಗೊಂಡು ಒಂದು 8 ಮಂತ್ಸು 7 ಮಂತ್ಸ್ 8 ಮಂತ್ಸ್ ಆಗಿತ್ತು, ಬಟ್ ನಂದು ಅಷ್ಟೇ ಬ್ಯಾಟ್ರಿ ಫುಲ್ ಇದ್ರೂ ಆನ್ ಮಾಡಿದ್ರೆ ಆಫ್ ಆಗೋಗ್ತಾಯಿತ್ತು. ಸೊ ಅದು ನಾನು ನಿಮ್ಮ ಲಾಸ್ಟ್ ವೀಡಿಯೋದಲ್ಲೇ ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಏನು ಪ್ರಾಬ್ಲಮ್ ಅಂತ. ಸೊ ಅದು ಆಗ್ತಾ ಇದ್ದಿದ್ದರಿಂದ ನಾನು ಏನು ಮಾಡೋದು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಸೊ ಇವಾಗ ನಾನು ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ ಏನು ಅಂತ. ಸೊ ಬನ್ನಿ, ಫಸ್ಟ್ ನಾನು Hero 11 ಬ್ಲಾಕ್ ಅನ್ಬಾಕ್ಸ್ ಮಾಡೋಣ. ಈ 11 ಬ್ಲಾಕ್ ಹೆಂಗೆ ಬಂತು ಏನು ಅಂತ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ. ನೋಡಿ, ನಾರ್ಮಲಾಗಿ GoPro ಸ್ಟಿಕ್ಕರ್ಸು ಮತ್ತು ಇದೆಲ್ಲ ಕೊಟ್ಟಿರ್ತಾರೆ, ಗೈಡ್ಲೈನ್ಸ್ ಎಲ್ಲನೂ. ಸೊ ಕ್ಯಾಮ್ರಾ ನೋಡಿ, ನಾನು ಆಲ್ರೆಡಿ ಬ್ಯಾಟ್ರಿ ಇನ್ಸರ್ಟ್ ಮಾಡಿದ್ದೀನಿ, ಯಾಕಂದರೆ ನೆನ್ನೆ ಬಂದಾಗ ಚೆಕ್ ಮಾಡಿದೆ ಇದು ವರ್ಕ್ ಆಗ್ತಿದೆ ಇಲ್ವ ಅಂತ. ಸೊ ಅದರಿಂದ ಈ ಲೇಬಲ್ಸ್ ಎಲ್ಲನೂ ನಾನು ತೆಗೆದಿದ್ದೀನಿ ನೋಡಿ, ಎಲ್ಲ ಹೊಸದೇ. ಸೊ ಈಗ ಆನ್ ಮಾಡೋಣ ಬನ್ನಿ. ಕ್ಯಾಮ್ರಾ ಸಿಂಗಲ್ ಕ್ಲಿಕ್ ಆನ್ ಆಗುತ್ತೆ. ಸೊ ನೀವು ಕ್ಯಾಮ್ರಾ ನೋಡ್ತಾ ಇದ್ದೀರಲ್ವಾ ನೋಡಿ. ಸೊ ನೀಟಾಗಿ ಎಲ್ಲ ರೆಕಾರ್ಡಿಂಗ್ ಆಗಲಿ ಎಲ್ಲನೂ ಇದೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಮೆಮೊರಿ ಕಾರ್ಡ್ ಹಾಕಿಲ್ಲ ನಾನು ಇನ್ನೂ, ಅದಕ್ಕೆ ಅಲ್ಲಿ ರೆಡ್ ಆಗಿ ತೋರಿಸ್ತಾ ಇದೆ. ಸೊ ಮೆಮೊರಿ ಕಾರ್ಡ್ ಹಾಕ್ತೀನಿ. ಬಟ್ ಈಗ ನಾನು ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂದರೆ, ಸೊ ನಮ್ಮದು ವಾರಂಟಿಯಲ್ಲಿರೋ ಕ್ಯಾಮ್ರಾನ ನಾವು ವಾರಂಟಿ ಯಾವ ಥರ ಕ್ಲೈಮ್ ಮಾಡಬೇಕು ಅಂತ. ಸೊ ಈಗ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನನ್ನ ಚಾನಲ್ ಬಗ್ಗೆ ಶೇರ್ ಮಾಡಿ. ಸೊ ಹಂಗೆ ಈ ವಿಡಿಯೋನ ನಿಮ್ಮೆಲ್ಲ GoPro ಯೂಸ್ ಮಾಡ್ತಾ ಇರೋ ಫ್ರೆಂಡ್ಸ್ಗೆ, ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋರಿಗೆ ವಾರಂಟಿ ಯಾವ ಥರ ಕ್ಲೈಮ್ ಮಾಡೋದು ಏನು ಅಂತ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ, ಅದು ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಈಗ ಈ ಪ್ರೊಸೆಸ್ನೆಲ್ಲ ನಾವು ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿ, ಗೂಗಲಲ್ಲಿ GoPro ಕಾಂಟ್ಯಾಕ್ಟಸ್ ಅಂತ ಕೊಟ್ಟು ಇಲ್ಲಿ ಲಿಂಕ್ ಮೇಲೆ GoPro ಕಮ್ಯುನಿಟಿ ಅಂತ ಲಿಂಕ್ ಇದೆಯಲ್ಲೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆದಮೇಲೆ ಇಲ್ಲಿ ಕಾಂಟ್ಯಾಕ್ಟಸ್ ಐ ವಾಂಟ್ ಟು ಡಿಸ್ಕಸ್ ಆ್ಯನ್ ಎಕ್ಸಿಟಿಂಗ್ ಕೇಸ್ ಅಂದರೆ, ನೀವು ಆಲ್ರೆಡಿ ಏನಾದರೂ ಅವ್ರಿಗೆ ಮೇಲ್ ಮಾಡಿದ್ರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕಂದ್ರೆ ಇದು ಕೊಡಿ, ಆಗ ನೀವು ಎಂಟರ್ ಕೇಸ್ ಎಲ್ಲ ಕೊಟ್ಟರೆ ಅದು ಬರುತ್ತೆ. ಸೊ ನೀವು ಹೊಸ್ದಾಗಿ ಏನಾದರೂ ನಿಮ್ಮ ಪ್ರಾಬ್ಲಮ್ನ ಇದು ಮಾಡ್ತಾಯಿದ್ರೆ ಪ್ರಾಡಕ್ಟ್ ಸಪೋರ್ಟ್ ಅಂತ ಕೊಟ್ಟು ಪ್ರಾಡಕ್ಟ್ ಯಾವುದು ಅಂತ ಇಲ್ಲಿರ್ತವೆ ಆಪ್ಷನ್ಸು. ಸೊ ನೀವು ಪ್ರಾಡಕ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಆ ಪ್ರಾಡಕ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ರೀಸನ್ ಫಾರ್ ಕಾಂಟ್ಯಾಕ್ಟು, ಸೀರಿಯಲ್ ನಂಬರು ಅದೆಲ್ಲ ಕೇಳುತ್ತೆ, ಅದೆಲ್ಲನೂ ಪ್ರಾಡಕ್ಟ್ ಮೇಲೆ ಇರುತ್ತೆ, ಅದು ಹಾಕ್ಬೇಕು ನೀವು. ಮತ್ತು ಫಸ್ಟ್ ನೇಮು ಲಾಸ್ಟ್ ನೇಮ್ ಹಾಕಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಕೊಟ್ಟು ಕಾಂಟ್ಯಾಕ್ಟಸ್ ಅಂತ ಕೊಟ್ಟರೆ ಸಕ್ಸಸ್ ಆಗಿ ಅಂತ ಬಂದು ನಿಮಗೆ ನೆಕ್ಸ್ಟ್ ಡೇ ಆಫ್ಟರ್ 24 hours ನಿಮ್ಗೆ ರಿಪ್ಲೈ ಬರುತ್ತೆ ಮೇಲಲ್ಲಿ. ಆ್ಯಂಡ್ ಕಾಲ್ ಸಹ ಬರುತ್ತೆ, ನೀವು ಯಾವ್ದಾದ್ರು ತೊಗೋಬೋದು. ಸೊ ಮೇಲ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿದೆ ನೋಡಿ, ಇದು ನನ್ನದು ಮೇಲ್ ನಾನು ಮಾಡಿರೋವಂಥ ಇದು. ಸೊ ಫಸ್ಟು ನಾನು ಮೈ GoPro Hero 10 ಬ್ಲ್ಯಾಕ್ ಅಂಡರ್ ವಾರಂಟಿ ಈಸ್ ಆಟೋಮೆಟಿಕಲಿ ಟರ್ನ್ಡ್ ಆಫ್ ಡ್ಯೂರಿಂಗ್ ವೀಡಿಯೋಸ್ ಅಂತ ಹಾಕಿದ್ದೀನಿ. ಸೊ ಮತ್ತು ಅವ್ರ ಕಡೆಯಿಂದ ಟು ರಿಜಿಸ್ಟರ್ ಎ ಕಂಪ್ಲೇಂಟ್ ಯುವರ್ GoPro ಕೈಂಡ್ಲಿ ಪ್ರೊವೈಡ್ ದಿ ಫಾಲೋಯಿಂಗ್ ಡೀಟೇಲ್ಸ್, ಯು ಮೇ ರಿಜಿಸ್ಟರ್ ಯುವರ್ ಕಂಪ್ಲೇಂಟ್ ಬೈ ವಿಸಿಟಿಂಗ್ ಲಿಂಕ್ ಅಂತ ಕಳಿಸ್ತಾರೆ. ಸೊ ನಾನು ಇದರಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಬೇಕು ಏನು ಅಂತ. ಅದರಲ್ಲಿ ನಂದು GoPro ಸೀರಿಯಲ್ ನಂಬರ್ಸು, ನಾನು ಯಾವಾಗ ಬೈ ಮಾಡಿದ್ದೀನಿ ಮತ್ತು ಯಾವಾಗ ವಾರಂಟಿ ಎಷ್ಟವರೆಗೂ ಇದೆ ಅಂತ ಮಾಡಿದ್ದಾದಮೇಲೆ ಅವ್ರು ಕೇಳ್ತಾರೆ. ನಮ್ಮ ಕಂಪ್ಲೇಂಟ್ ಎಲ್ಲ ತೊಗೊಂಡ್ಮೇಲೆ ಅವರು ಫೋಟೋಸ್ ಎಲ್ಲ ಕಳ್ಸ್ಕೊತಾರೆ, ಯಾವಾಗ ವಾರಂಟಿ ಇದೆ ಏನು ಅಂತ ಅದೆಲ್ಲೊಂದು ಫೋಟೋ ಹಾಕ್ಬೇಕು ಅವ್ರಿಗೆ. ಸೊ ಅದಾದಮೇಲೆ ಅವ್ರ ಅಡ್ರೆಸ್ ಎಲ್ಲ ಕಳಿಸ್ಬಿಟ್ಟು ಅವ್ರು ರಿಟರ್ನ್ ಅಡ್ರೆಸ್ ಒಂದು ಕಳಿಸ್ತಾರೆ. ಆ ರಿಟರ್ನ್ ಅಡ್ರೆಸ್ಸು ನಾವು ನಮ್ಮ ಪ್ಯಾಕೇಜ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡೋಕ್ಕೆ ಹೇಳ್ತಾರೆ. ಪ್ಯಾಕ್ ಮಾಡಿ ಅವ್ರಿಗೊಂದು ಫೋಟೋ ಕಳಿಸಿದ್ಮೇಲೆ ಅವ್ರು ನಮ್ಗೆ ಇದು ಕಳಿಸಿ ಅವರು ರಿಟರ್ನ್ ಅಡ್ರೆಸ್ ಎಲ್ಲ ಕಳಿಸಿರ್ತಾರೆ. ಸೊ ಅವ್ರೊಂದು ಇದು ಕೊಡ್ತಾರೆ, ಆ ಸ್ಲಿಪ್ನ ನಾವು ಪ್ರಿಂಟೌಟ್ ತೊಗೊಂಡು ನಾವು ಯಾವ ಕೊರಿಯರ್ ಬಾಕ್ಸ್ ಮೇಲೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವೋ ಆ ಬಾಕ್ಸ್ ಮೇಲೆ ಇದು ಮೆಸ್ಸಿ ಆ ಬಾಕ್ಸ್ ಮೇಲೆ ಇದನ್ನ ಅಂಟಿಸ್ಬಿಟ್ಟು ಕೆಳಗಡೆ ಕಾಂಟ್ಯಾಕ್ಟ್ ನೇಮ್ ಅಂತ ಇರುತ್ತೆ. ಸೊ ಕಾಂಟ್ಯಾಕ್ಟ್ ನೇಮು, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಅದೆಲ್ಲದನ್ನೂ ನೀಟಾಗಿ ನಾವು ಅಲ್ಲಿ ಮೆನ್ಷನ್ ಮಾಡಿದ್ರೆ ನಮ್ಮದು ಅಂದರೆ ರಿಟರ್ನ್ ಅವ್ರು ನಮ್ಗೆ ಯಾವ ಪ್ರಾಡಕ್ಟ್ನ ರಿಟರ್ನ್ ಅಂದರೆ ಅದೇನೆಲ್ಲ ಚೆಕ್ ಮಾಡಿ ನಮ್ಗೆ ರಿಟರ್ನ್ ಅಡ್ರೆಸ್ ಕಳಿಸ್ಬೇಕಾಗಿರೋದ್ರಿಂದ ನಮ್ಮ ಅಡ್ರೆಸ್ಸು ನಮ್ಮ ಕಾಂಟ್ಯಾಕ್ಟೆಲ್ಲ ನೀಟಾಗಿ ಬರೀಬೇಕು. ಸೊ ಇದನ್ನ ಅದ್ಮೇಲೆ ಅಂಟಿಸ್ಬಿಟ್ಟು ಅವ್ರಿಗೊಂದು ಫೋಟೋ ಕಳಿಸಿದ್ರೆ ಅವ್ರು ಫರ್ದರ್ ಏನಿರುತ್ತೋ ಅದನ್ನ ತೊಗೊಂಡು ಇದು ಮಾಡ್ತಾರೆ. ಅದೆಲ್ಲ ಆದಮೇಲೆ ಅವರು
ಇವತ್ತು ಪಿಕ್ ಮಾಡಿಸಿದ್ರೆ ಅವರೇ ಬ್ಲೂ ಡಾಟ್ ಕೊರಿಯರು ಅಥವಾ ಯಾವುದೋ ಒಂದು ಕೊರಿಯರಿಂದ ಅವರೇ ಪಿಕಪ್ಗೂ ಅರೇಂಜ್ ಮಾಡ್ತಾರೆ, ಅವರೇ ಬಂದು ಕಾಲ್ ಮಾಡಿ ಅವರೇ ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈಗ ನೀವೆಲ್ಲ ನೋಡಿದ್ರಲ್ವ, ಇದೇ ಪ್ರೊಸೆಸ್ಸು. ಈ ಪ್ರೊಸೆಸ್ ಮಾಡಿದ ಮೇಲೆ ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ. ನಿಮ್ಮದು ಐಟಮ್ ಪಿಕ್ ಆದಮೇಲೆ ನೆಕ್ಸ್ಟ್ ಡೇ ಈವ್ನಿಂಗು ಅವ್ರಿಗೆ ರೀಚ್ ಆಗುತ್ತೆ. ಸೊ ಆಮೇಲೆ ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ, ಅದನ್ನು ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರ ಅಥವಾ ಇಲ್ಲ ಅದನ್ನೇ ಚೆಕ್ ಮಾಡಿ ರಿಪೇರಿ ಮಾಡಿ ರಿಟರ್ನ್ ಕಳಿಸ್ತಾರಂತ. ಬಟ್ ನೀವು ಯಾವ್ದು ಯೂನಿಟ್ ಕಳಿಸಿರ್ತೀರೋ, ಇವಾಗ ಇರೋ 10 ಆಗಲಿ 11 ಆಗಲಿ ಯಾವ್ದು ಕಳಿಸಿದ್ರೆ ಅದನ್ನೇ ರೀಪ್ಲೇಸ್ಮೆಂಟ್ ಮಾಡಿ ಕಳಿಸ್ತಾರೆ. ಸಪೋಸ್ ಅದೇನಾದ್ರು ವರ್ಕ್ ಆಗಲಿಲ್ಲ ಅಂದರೆ ನಿಮಗೆ ನ್ಯೂ ಪ್ರಾಡಕ್ಟ್ ಕಳಿಸ್ಕೊಡ್ತಾರೆ. ಇಲ್ಲ ಅದೇ ಏನಾದರೂ ವರ್ಕ್ ಆಗುತ್ತೆ ಅಂದರೆ ಅದನ್ನೇ ರೆಡಿ ಮಾಡಿ ಮತ್ತೆ ರೀಪ್ಲೇಸ್ಮೆಂಟ್ ಕಳಿಸ್ಕೊಡ್ತಾರೆ. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಮತ್ತು ನಿಮ್ಮದೇನು ₹1 ಪ್ರೊಸೆಸಿಂಗ್ ಚಾರ್ಜಸ್ ಆಗಲಿ ಯಾವ ಥರನೂ ಚಾರ್ಜಸ್ ಹಾಕಲ್ಲ. ಸೊ ಎಲ್ಲನೂ ಅವರೇ ನೋಡ್ಕೊತಾರೆ ಕಂಪ್ನಿ ಕಡೆಯಿಂದ. ಮತ್ತು ಬಟ್ ಏನೋ ನನ್ನ ಅದೃಷ್ಟ ಗೊತ್ತಿಲ್ಲ, ನಾನು 10 ಹಾಕಿದ್ದೆ, ಅವ್ರು 10 ಕಳಿಸಿದ್ರೆ 11 ಕಳಿಸಿದ್ರು. ಲ್ಯಾಟ್ರಿ. ಸೊ ನನಗೂ 11 ಒಂದು ಅಪ್ಗ್ರೇಡೆಡ್ ವರ್ಷನ್ ಅಲ್ವಾ, ಸೊ ಅದರಿಂದ ಇಟ್ಕೊಂಡಿದ್ದೀನಿ. ಹಾಗಂತ ಎಲ್ರಿಗೂ ನೀವು 10 ಕಳಿಸಿದ್ರೆ 11 ಕಳಿಸ್ತಾರೆ, 11 ಕಳಿಸಿ 12 ಕಳಿಸ್ತಾರೆ ಅಂತಲ್ಲ. ನೀವು ಯಾವ್ದು ಕಳಿಸಿದ್ರೆ ಅದನ್ನೇ ರಿಟರ್ನ್ ಕಳಿಸ್ತಾರೆ. ನನ್ನ ಅದೃಷ್ಟ ಗೊತ್ತಿಲ್ಲ, 11 ಬಂದಿದೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸು ಯಾರಾದರೂ ಗೋಪ್ರೋ ಯೂಸ್ ಮಾಡ್ತಾ ಇರೋದು, ಅವ್ರಿಗೆ ಏನಾದ್ರು ಈ ಥರ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.